ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 49. ಗುರು ಪರಮಗುರು ಪರಾತ್ಪರ ಗುರು. ಸಖರಾಯ ಪಟ್ಟಣದ ಗುರುನಾಥರಿಗೆ ಆರಾಧಕರಾದ ಶ್ರೀ ಕೃಷ್ಣ ಯೋಗೀಂದ್ರ ಸರಸ್ವತಿಯವರ ಗುರು ಮೂಲವನ್ನು ಅರಿಯಬೇಕಿದೆ. ಅರಸೀಕೆರೆ ಹಾಸನ ರಸ್ತೆಯಲ್ಲಿ ಅರಸೀಕೆರೆಯಿಂದ 6 ಮೈಲಿಗಳಷ್ಟು ಹೋದರೆ ಆರನಹಳ್ಳಿ ಆಲೂರ ಹೊರಗೆ ಅಲ್ಲೊಂದು ತಪೋವನವಿದೆ. ಬಹುದೊಡ್ಡ ಸಾಧಕರ ತಪೋಭೂಮಿಯದು. ಅವರೇ ಶ್ರೀ ನರಸಾರಾರ್ಯರು. ಬಾಣಾವರದ ಶ್ರೀ ಕೃಷ್ಣ ಯೋಗೀಂದ್ರ ಸರಸ್ವತಿ ಗುರುಗಳ ಗುರುಗಳು. ಆ ಜಾಗವು ಅದೆಷ್ಟೋ ವರ್ಷಗಳು ಅಜ್ಞಾತವಾಗಿ ಉಳಿದಿತ್ತು. ವೆಂಕಟಾಚಲ ಅವಧೂತರ ಕೃಪೆಯಾಗುತ್ತಿದ್ದಂತೆ ಹಾಗೂ ಆ ಮಹಾನ್ ತಪಸ್ವಿಗಳ ಮನಸ್ಸಿಗೆ ಬರುತ್ತಿದ್ದಂತೆ ಅದೀಗ ಒಂದು ನಂದನವನವಾಗಿ ತಪೋಭೂಮಿಯಾಗಿ ಸಾಧಕರ ನೆಲೆಯಾಗಿದೆ. ಗುರು ಬಾಂಧವರೇ, ಮತ್ತೆ ಬಾಣಾವರಕ್ಕೆ ಬರೋಣ. ಗುರುನಾಥರ ಆರಾಧ್ಯರ ಬಗ್ಗೆ ಮತ್ತಷ್ಟು ಅರಿಯೋಣ. ಗುರುನಾಥರ ನಿರಂತರ ಪ್ರಯತ್ನ ತಪಸ್ಸಿನ ಫಲದಿಂದ ಶ್ರಮದಿಂದ ಬಾಣಾವರ ಸುಕ್ಷೇತ್ರವಾಗಿ ಅನೇಕ ಜಾಗತಿಕ ಅದ್ಭುತಗಳೇ ನಡೆದದ್ದು ನಾವೆಲ್ಲ ಅರಿತಿದ್ದೇವೆ. ಕೃಷ್ಣ ಯೋಗೀಂದ್ರರ ಕಾಲಮಾನ ಸರಿಸುಮಾರು 1520ರಿಂದ 1610ನೇ ಇಸವಿ. ಸುಮಾರು 90 ವರ್ಷಗಳು ಸಾಧನೆ ಮಾಡಿದ ಇವರಿಗೆ 4 ವೇದಗಳ ಪ್ರತೀಕವಾಗಿ ಎಲ್ಲ ವೇದಗಳ ಶಿಷ್ಯರು ಹಾಗೂ ಪ್ರಮುಖವಾಗಿ 7 ಜನ ಶಿಷ್ಯರಿದ್ದರೆಂಬ ವಿಚಾರ ಹಾಗೂ ಕೆಲವೆಡೆ 28 ಜನ ಶಿಷ್ಯರಿದ್ದ ವಿಚಾರ ಪ್ರಚುರವಾಗಿದೆ. ಇವರೆಲ್ಲರೂ ಸಜೀವ ಸಮಾಧಿ ಹೊಂದಿದ ಮಹಾತ್ಮರುಗಳು. 2 ಸಮಾಧಿ ಇಲ್ಲೇ ಇದೆ. ಬಹುದೊಡ್ಡ ಸಾಧಕರಾದ ಇವರು ಮಾಲೇಕಲ್ ತಿರುಪತಿಯಲ್ಲೇ ತಮ್ಮ ಬಹು ಸಾಧನಾ ಕಾಲವನ್ನು ಕಳೆದುದಲ್ಲದೆ ಬೆಟ್ಟದ ಮೇಲಿನ ಆ ಪರಮಾತ್ಮನ ಅನನ್ಯ ಆರಾಧಕರಾಗಿದ್ದರು. ಅವರ ಅನೇಕ ಕುರುಹುಗಳಾದ ಪಾದುಕೆ, ದಂಡ ಮುಂತಾದವುಗಳು ಆ ಸ್ಥಳದಲ್ಲಿ ದೊರಕಿದೆಯಂತೆ. ಒಮ್ಮೆ ವೆಂಕಟರಮಣನ ಪೂಜಾರರಿಗೆ ವಿಸ್ಮಯವೊಂದು ಕಾಣತೊಡಗಿತು. ಪೂಜೆ ಮುಗಿದು ಬೀಗ ಹಾಕಿಕೊಂಡು ಬೆಟ್ಟವಿಳಿದು ಬಂದ ಪೂಜಾರಿಗೆ ಮಾರನೆಯ ದಿನ ಬೆಳಗ್ಗಿನ ಜಾವ ಹೋದಾಗ ಸ್ವಾಮಿಯು ಆಗತಾನೇ ಪೂಜೆಗೊಂಡು ಅಲಂಕಾರಗೊಂಡು ನಿಂತದ್ದನ್ನು ಕಂಡು ವಿಸ್ಮಿತರಾದರು. ಇದರ ಮೂಲವನ್ನು ಹುಡುಕಲು ಹೋದಾಗ ಕಂಡಿದ್ದು ಮತ್ತು ವಿಸ್ಮಯವಾದದ್ದು ಕೃಷ್ಣ ಯೋಗೀಂದ್ರ ಸರಸ್ವತಿಗಳು ನಿಂತು ಬೀಗ ಮುದ್ರೆ ಹಾಕಿದ್ದ ದೇವಾಲಯದೊಳಗೆ ವೆಂಕಟರಮಣನನ್ನು ಪೂಜಿಸುತ್ತಿದ್ದರು. ಸಜೀವ ಸಮಾಧಿಯಾದ ಕೃಷ್ಣ ಯೋಗೀಂದ್ರರು ಹೀಗೆ ಎಲ್ಲ ಮೀರಿ ನಿಂತಿದ್ದ ಸಾಧಕರು. ಅವರ ಕೃಪಾಶೀರ್ವಾದ, ಅವರ ಅಂಶವೇ ಆದ ನಮ್ಮ ಗುರುನಾಥರು ಹೀಗೆಯೇ ಪ್ರಕಟವಾದ ಘಟನೆಗಳಿವೆಯಲ್ಲ. ಅವಿನಾಶಿ ಸದ್ಗುರು. ಕೃಷ್ಣ ಭಕ್ತೆ ಮೀರಾ ಲೋಕದ ಕಣ್ಣಿಗೆ ವಿಧವೆಯಾಗಿ ಪತಿರಾಯನ ಮೃತ್ಯುವಾದರೂ ಆಕೆ ತನ್ನ ಪತಿ ಶ್ರೀಕೃಷ್ಣ ಪರಮಾತ್ಮ ಅವಿನಾಶಿ ಪ್ರಭುವಿಗೆ ಕೊನೆಯಲ್ಲಿ ನಾನು ಸುಮಂಗಲಿ, ದೇವಾನುದೇವತೆಗಳ ಸಮ್ಮುಖದಲ್ಲಿ ಕೃಷ್ಣನೊಂದಿಗೆ ನನ್ನ ಮದುವೆಯಾಗಿದೆ ಎಂದವಳು ಸಮಾಜದ ಯಾವ ಕಟ್ಟು ಕಟ್ಟಲೆಗಳು ಆ ಭಕ್ತೆಯನ್ನು ಬಂಧಿಸಲಾರದಾದವು. ನಿರಂತರ ಸ್ವಯಮಾನದಲ್ಲಿದ್ದ ವಿಚಾರವನ್ನೆಲ್ಲಿ ಸ್ಮರಿಸಬಹುದು. ಹಾಗೆಯೇ ಗುರುವೆಂದರೆ ಅವಿನಾಶಿ. ಕೃಷ್ಣ ಯೋಗೀಂದ್ರ ಸರಸ್ವತಿಗಳಿಗೂ ಸಖರಾಯ ಪಟ್ಟಣದ ಗುರುನಾಥರಿಗೂ ಈ ಸಂಬಂಧ ಅವರೇ ಇವರಾಗಿ ಬಂದಿದ್ದಾರೆಂಬುದನ್ನು ಅನೇಕ ತಮ್ಮ ಅಂತರಂಗದ ಭಕ್ತರ ಅರಿವಿಗೆ ತಂದಿದ್ದಾರೆ. ಆತ್ಮಕ್ಕೆ ಅಳಿವಿಲ್ಲ. ಗುರುಶಕ್ತಿ ನಿರಂತರ ವಿವಿಧ ರೂಪಗಳಲ್ಲಿ ಪ್ರಕಟವಾಗುತ್ತಲೇ ಸಾಗಿದೆ ಭಕ್ತ ಜನರುದ್ಧಾರಕ್ಕಾಗಿ. ಒಮ್ಮೆ ಸಖರಾಯ ಪಟ್ಟಣದಲ್ಲಿ ಗುರುನಾಥರು ಚಳಿ ಚಳಿ ಎಂದು ನಡುಗುತ್ತಿದ್ದಂತೆ ಎಲ್ಲರಿಗಿದು ಆಶ್ಚರ್ಯ. ಮುಂದೆ ತಿಳಿದು ಬಂದದ್ದೇನೆಂದರೆ ಬಾಣಾವರದ ಕೃಷ್ಣ ಯೋಗೀಂದ್ರ ಸರಸ್ವತಿಗಳ ಬೃಂದಾವನದ ಮೇಲ್ಭಾಗದ ಬೃಂದಾವನದ ರಿಪೇರಿಯ ಸಂದರ್ಭದಲ್ಲಿ ಯಥೇಚ್ಛವಾಗಿ ನೀರನ್ನು ಹರಿಸಿದ್ದರು. ಇದು ಬೃಂದಾವನದ ಒಳಗೂ ಹರಿದಿತ್ತು. ಕೂಡಲೇ ಆ ನೀರನ್ನೆಲ್ಲ ಒರೆಸಿ ಬೃಂದಾವನದೊಳಗೆ ಸೇರಲಿದ್ದ ನೀರನ್ನು ಒರೆಸಿ ಒಣಗಿಸಿದಾಗ ಗುರುನಾಥರ ಚಳಿ ತನ್ನಿಂದ ತಾನೇ ನಿಂತಿತಂತೆ. ಇಷ್ಟೇ ಏಕೆ, ಅನೇಕ ಸಾರಿ ಬಾಣಾವರದಲ್ಲಿ ಬೃಂದಾವನದ ಬಳಿ ಏನಾದರೂ ಅಪಚಾರವಾದರೆ ಅದರ ಪ್ರಭಾವ ಗುರುನಾಥರ ಮೇಲಾಗಿ ಅವರು ಅಲ್ಲಿ ದೈಹಿಕ ನೋವಿಗೆ, ಮಾನಸಿಕ ಬಳಲಿಕೆಗೆ ತುತ್ತಾಗುತ್ತಿದ್ದರಂತೆ. ಮತ್ತೊಂದು ಸಾರಿ ಗುರುನಾಥರಿಗೆ ಸಖರಾಯ ಪಟ್ಟಣದಲ್ಲಿ ಕರೆಂಟ್ ಲೀಕ್ ಆಗಿ ಶಾಕ್ ಆದ ಅನುಭವವಾಯಿತಂತೆ.
ಕೂಡಲೇ ಅಲ್ಲಿಂದಲೇ ಅವರು ಬೃಂದಾವನದ ವಿದ್ಯುತ್ ವೈರ್ ಜಾಲದಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ಕರೆಂಟ್ ಹೊಡೆಯುತ್ತಿದೆ ನೋಡಿ, ಗ್ರೌಂಡ್ ಅನ್ನು ಸರಿಪಡಿಸಿ ಎಂದು ತಿಳಿಸಿದ್ದರಂತೆ. ಪರೀಕ್ಷಿಸಿದಾಗ ನಿಜವಾಗಲೂ ಇಲ್ಲಿ ಗ್ರೌಂಡ್ ಆಗುತ್ತಿತ್ತು. ಆಮೇಲೆ ಎಲ್ಲಾ ಸರಿಯಾಯ್ತಂತೆ. ಹೀಗೆ ಗುರುನಾಥರ ಲೀಲೆಗಳು ನಿತ್ಯ ನೂತನ, ನಿತ್ಯ ಸತ್ಯ. ಆದರೆ ಜೊತೆಗಿದ್ದು ಅರಿಯಲಾಗದ ಮೌಢ್ಯ ನಮ್ಮನ್ನು ಮಸುಕಿದರೆ ಅದನ್ನು ಪರಿಹರಿಸುವುದು ಗುರುನಾಥರದೇ ಜವಾಬ್ದಾರಿಯಲ್ಲವೇ? ಗುರುವೇ, ನಿನ್ನ ಆಜ್ಞೆಯನ್ನು ಮೀರಿದ ನರನು ನರನೆನ್ನಬಹುದೇ ಎಂದು ಹಾಡಿ ಹೊಗಳಿದ್ದಾರೆ. ಗುರುವಾಜ್ಞೆ ಇದ್ದಂತಾಗಲಿ ಎಂದಿದ್ದರೆ ಅದೇ ದೊಡ್ಡದು. ಓದುಗ ಮಿತ್ರರೇ, ಅವಿನಾಶಿ ಸದ್ಗುರುನಾಥರ ಅಪಾರವಾದ ಲೀಲಾ ವಿನೋದಕ್ಕೆ ನಾಳೆಯೂ ಬನ್ನಿ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.